ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಮುಧೋಳದ ನಂಟಿದೆ ಎನ್ನಲಾಗ್ತಾ ಇದೆ. ಸಹಕಾರಿ ಬ್ಯಾಂಕ್ನಿಂದ ರನ್ಯಾ ಖಾತೆಗೆ 2022ರ ಏಪ್ರಿಲ್ 27-28ರಂದು ಹಣ ವರ್ಗಾವಣೆಯಾಗಿದೆ. 2 ದಿನದಲ್ಲಿ ರನ್ಯಾ ಖಾತೆಗೆ 10 ಲಕ್ಷ ಹಣ ವರ್ಗಾವಣೆಯಾಗಿದೆ. ಇದರ ಹಿಂದಿರುವಂತಹ ಪ್ರಭಾವಿಗಳು ಯಾರು ಎನ್ನುವ ಪ್ರಶ್ನೆ ಎದುರಾಗಿದೆ. ರನ್ಯಾರಾವ್ ಕಂಪನಿಗೆ ಅರ್ಜಿ ಸಲ್ಲಿಸಿದ ಬರೀ 45 ದಿನದಲ್ಲಿ 12 ಎಕರೆ ಭೂಮಿ ಮಂಜೂರಾಗಿದೆ. ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಭೂಮಿ ಮಂಜೂರಾಗಿದ್ದು ವರ್ಷಗಳೇ ಕಾದರೂ ಕೆಐಎಡಿಬಿ ಜಮೀನು ಮಂಜೂರಾಗಲ್ಲ. ಆದರೆ ರನ್ಯಾರಾವ್ಗೆ ಕೇವಲ 45 ದಿನದಲ್ಲಿ ಭೂಮಿ ಮಂಜೂರಾಗಿದ್ದು ಹೇಗೆ ಎನ್ನುವ ಚರ್ಚೆ ಜೋರಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ರನ್ಯಾರಾವ್ ಮೌನಕ್ಕೆ ಶರಣಾಗಿದ್ದಾಳೆ ಎನ್ನಲಾಗ್ತಾ ಇದೆ. ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಲ್ಲಿರುವಂತಹ ಗೋಲ್ಡ್ ಸ್ಮಗ್ಲಿಂಗ್ ಬ್ಯೂಟಿ ಸಹಬಂದಿಗಳ ಜೊತೆ ಮಾತನಾಡದೆ ಕುಳಿತಿದ್ದಾರೆ. ಜೈಲು ಸಿಬ್ಬಂದಿ ಚಿತ್ರಾನ್ನ ಕೊಟ್ಟರೂ ಕೂಡ ತಿಂದೆ ಮೌನಕ್ಕೆ ಜಾರಿದ್ದಾಳೆ ಎನ್ನಲಾಗಿದೆ. ಚಿನ್ನ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಜೈಲು ಪಾಲಾದಂತಹ ನಟಿ ರನ್ಯಾ ಜಾಮೀನು ಕೋರಿ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆ ಇವತ್ತು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಡಿಆರ್ಐಗೆ ಕೋರ್ಟ್ ಸೂಚಿಸಿತ್ತು. ಹೀಗಾಗಿ ಇವತ್ತು ರನ್ಯಾ ಜಾಮೀನು ಅರ್ಜಿಗೆ ಡಿಆರ್ಐ ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ. ನಟಿ ರನ್ಯಾ ಜೈಲು ಹಕ್ಕಿಯಾಗೋಕೆ ಆಕೆಯ ಗಂಡನೇ ಕಾರಣನಾ ಎನ್ನುವ ಚರ್ಚೆ ಎದ್ದಿದೆ. ಅಧಿಕಾರಿಗಳಿಗೆ ಗಂಡನಿಂದಲೇ ಮಾಹಿತಿ ಎನ್ನುವ ಗುಮಾನಿ ಇದೆ. ರನ್ಯಾ ಪದೇ ಪದೇ ವಿದೇಶಕ್ಕೆ ಪ್ರಯಾಣ ಮಾಡ್ತಿದ್ರಿಂದ ಇಬ್ಬರ ನಡುವೆ ಜಗಳವಾಗ್ತಾ ಇತ್ತು. ಡಿವೋರ್ಸ್ ಹಂತಕ್ಕೂ ಜಗಳ ತಲುಪಿತ್ತು. ಹೀಗಾಗಿ ಸಚಿವರೊಬ್ಬರಿಗೆ ರನ್ಯಾ ಗಂಡನೇ ಮಾಹಿತಿ ರವಾನಿಸಿದ್ದ. ಆ ಸಚಿವರು ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ರನ್ಯಾರಾವ್ ಕೇಸ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇಬ್ಬರು ಸಚಿವರಿದ್ದಾರೆ ಎಂದಿದ್ದಾರೆ. ಅವರ ಹೆಸರು ಹೇಳಲಿ ಅಂತ ಪ್ರಿಯಾಂಕರ್ಗೆ ಸವಾಲ್ ಹಾಕಿದ್ದಾರೆ. ದುಬೈನಲ್ಲಿ ವಿಜೇಂದ್ರರದ್ದು ಸಾಕಷ್ಟು ದುಡ್ಡಿದೆ ಅಂತಲೂ ಯತ್ನಾಳ್ ಹೇಳ್ತಾರೆ. ಸಚಿವರ ಬಗ್ಗೆ ಸುಮ್ಮನೆ ಗಾಳಿಲ್ ಗುಂಡು ಹೊಡೆಯೋದು ಬೇಡ ಅಂತ ಕಿಡಿಕಾರಿದ್ದಾರೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಅಂಗೀಕಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಕೆಂಡ ಕಾರಿದ್ದಾರೆ. 75 ವರ್ಷಗಳಿಂದ ಕಾಂಗ್ರೆಸ್ ಡಿವೈಡ್ ಅಂಡ್ ರೂಲ್ ನೀತಿಯನ್ನು ಅನುಸರಿಸ್ತಾ ಇದೆ. ಅಂದು ಅಖಂಡ ಭಾರತವನ್ನ ಹೋಳು ಮಾಡಿತು. ಇಂದು ಬೆಂಗಳೂರು ಮಹಾನಗರವನ್ನ ಹೋಳು ಮಾಡ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಕೊಳ್ಳೆ ಹೊಡೆಯುವ ಉದ್ದೇಶ ಇದೆ ಅಂತ ಕಿಡಿಕಾರಿದ್ದಾರೆ. ಲೂಟಿಕೋರರಾದಂತಹ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಸಂಪದ್ಭರಿತ ಭಾರತವನ್ನ ಲೂಟಿಗೈದರು. ಬೆಂಗಳೂರಿಗೆ ಈಗೊಬ್ಬ ಗಜ್ನಿ ಗೋರಿ ಒಕ್ಕರಿಸಿದ್ದಾನೆ. ಲೂಟಿಗೆ 7 ದಾರಿ ಹುಡುಕ್ತಾ ಇದ್ದಾನೆ ಅಂತ ಟ್ವೀಟ್ ಮಾಡಿದ್ದಾರೆ ಕುಮಾರಸ್ವಾಮಿ. ಗ್ರೇಟರ್ ಬೆಂಗಳೂರಿಗೆ ಸಾರ್ವಜನಿಕರು ಬಹುಪರಾಗಿ ಹೇಳಿದ್ದಾರೆ. 22 ಗ್ರಾಮಗಳನ್ನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ತರಲು ಮುಂದಾಗಿರುವ ಸರ್ಕಾರದ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಕ್ಷೇತ್ರಕ್ಕೆ ಅನುಗುಣವಾಗಿ ಬೆಂಗಳೂರನ್ನ ವಿಭಜಿಸಬೇಕು, ಸರ್ಕಾರ ಗ್ರೇಟರ್ ಬೆಂಗಳೂರು ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರು ಅನುದಾನಕ್ಕೆ ಆಗ್ರಹ ವಿಚಾರಕ್ಕೆ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯಿಸಿದ್ದು, 100 ಕೋಟಿ 1000 ಕೋಟಿ ಅನುದಾನ ಕೊಟ್ಟು ಸಾಲಲ್ಲ. ಶಾಸಕರು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳ್ತಾರೆ, ವೈಯಕ್ತಿಕವಾಗಿ ಶಾಸಕರು ಅನುದಾನ ಕೇಳಲ್ಲ ಅಂದಿದ್ದಾರೆ. ಪ್ರಧಾನಿ ಮೋದಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದು, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಕೆಂಪು ಮೆಣಸಿನಕಾಯಿ ಬೆಳೆಗಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಕೆಂಪು ಮೆಣಸಿನಕಾಯಿಗೆ ಪಿಡಿಪಿ ದರ ನಿಗದಿ ಮಾಡಿ ಅಂತ ಕೋರಿದ್ದಾರೆ. ತೀರ್ಥಕ್ಷೇತ್ರಗಳ ಸ್ನಾನಘಟ್ಟ ನದಿಯಲ್ಲಿ ಸೋಪು ಮತ್ತು ಶಾಂಪೂ ಬಳಕೆಗೆ ಸರ್ಕಾರ ನಿಷೇಧಿಸಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ 90% ಭಕ್ತರು ಸೋಪು ಶಾಂಪನ್ನು ಬಳಸ್ತಾ ಇದ್ದಾರೆ. ಭಕ್ತರು ನದಿ ಮತ್ತು ನದಿ ತೀರದಲ್ಲಿ ಸೋಪು ಶಾಂಪೂ ಬಟ್ಟೆಗಳನ್ನು ಬಿಸಾಡಿ ಹೋಗ್ತಾ ಇದ್ದಾರೆ. ಫರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ದಿಗಂತ್ ಪಕ್ಕಾ ಪ್ಲಾನ್ ಮಾಡಿಕೊಂಡು ಸ್ವಚ್ಛತೆಯನ್ನು ಸ್ವಇಚ್ಛೆಯಿಂದ ಮನೆ ತೊರೆದಿರೋದು ಬಯಲಾಗಿದೆ. ತಾನೇ ಬಟ್ಟೆಗಳನ್ನು ಬ್ಯಾಗ್ನಲ್ಲಿ ತುಂಬಿಕೊಂಡು ಮನೆಯಿಂದ ಹೋಗಿರೋದು ಗೊತ್ತಾಗಿದೆ. ಬಾಗಲಕೋಟೆ ಜಿಲ್ಲೆಯ ಕೊಣ್ಣೂರು ಗ್ರಾಮದ ಹಳ್ಳದಲ್ಲಿ ಮೊಸಳೆ ಕಾಣಿಸಿಕೊಂಡಿತ್ತು. ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. 1 ತಿಂಗಳಿನಿಂದಲೂ ಮೊಸಳೆ ಆಗಾಗ ಕಾಣಿಸಿಕೊಳ್ತಾ ಇದ್ರೂ ಅರಣ್ಯಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಡಿಎಂಕೆ ಸಂಸದೆ ಕನ್ನಿಮೋಳಿ ಮುಂದಾಗಿದ್ದು, ತಮಿಳಿಗರು ಅನಾಗರಿಕರು ಅಂತ ಕರೆದಿದ್ದಾರೆ. ಕೂಡಲೇ ಧರ್ಮೇಂದ್ರ ಪ್ರಧಾನ್ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಚಿವರ ಕ್ಷಮೆಯಾಚನೆಗೆ ಡಿಎಂಕೆ ಮತ್ತು 8 ಕೋಟಿ ತಮಿಳಿಗರ ಪರವಾಗಿ ಒತ್ತಾಯಿಸುತ್ತೇನೆ ಅಂತ ಕನ್ನಿಮೋಳಿ ಹೇಳಿದ್ದಾರೆ. ಬಿಹಾರದ ತನಿಷ್ಕ್ ಚಿನ್ನದ ಮಳಿಗೆಗೆ ನುಗ್ಗಿದಂತಹ ದರೋಡೆಕೋರರು 30 ನಿಮಿಷದಲ್ಲಿ 25 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಹೊತ್ತೊಯ್ದಿದ್ದಾರೆ. ಆಘಾತಕಾರಿ ವಿಷಯ ಅಂದ್ರೆ ಆರಾನಗರದ ಪೊಲೀಸ್ ಠಾಣೆಯಿಂದ ಜಸ್ಟ್ 600 ಮೀಟರ್ ದೂರದಲ್ಲೇ ಈ ದರೋಡೆಯಾಗಿದೆ. 20ಕ್ಕೂ ಹೆಚ್ಚು ಬಾರಿ ಕರೆ ಮಾಡಿದ್ರೂ ಪೊಲೀಸರು ತಡವಾಗಿ ಆಗಮಿಸಿದ್ದಾರೆ ಎನ್ನಲಾಗಿದೆ. ಪೊಲೀಸರು ದರೋಡೆ ನಡೆದಂತಹ ಸ್ಥಳಕ್ಕೆ ಆಗಮಿಸುವಷ್ಟರಲ್ಲಿ ದರೋಡೆಕೋರರು ಚಿನ್ನಾಭರಣ ಹಣದ ಜೊತೆ ಎಸ್ಕೇಪ್ ಆಗಿದ್ರು. ಸಿಕ್ಕ ಮಾಹಿತಿ ಮೇಲೆ ಕಾರ್ಯಾಚರಣೆ ಆರಂಭಿಸಿದ ಪೊಲೀಸರು ಲೂಟಿಕೋರರ ಅಡಗುತಾಣವನ್ನು ಪತ್ತೆ ಹಚ್ಚಿದ್ರು. ಬಂಧಿಸೋದಕ್ಕೆ ಹೋದಂತಹ ಪೊಲೀಸರ ಮೇಲೇನೆ ದರೋಡೆಕೋರರು ದಾಳಿ ಮಾಡಿದ್ದಾರೆ. ಕೇರಳದಲ್ಲಿ ಯೂಟ್ಯೂಬ್ ವಿಡಿಯೋ ನೋಡಿ ಡಯಟ್ ಮಾಡ್ತಾ ಇದ್ದ ಯುವತಿ ಸಾವಿನ ಮನೆ ಸೇರಿದ್ದು, ತಲಶೇರಿ ಮೂಲದ ಯುವತಿ ಆಹಾರ ತ್ಯಜಿಸಿದ್ರಿಂದ ಮೃತಪಟ್ಟಿದ್ದಾಳೆ. ಸಣ್ಣಗಾಗೋದಕ್ಕೆ ಯುವತಿ 6 ತಿಂಗಳಿಂದ ಕೇವಲ ನೀರು ಕುಡಿದು ಜೀವಿಸ್ತಾ ಇದ್ಲು. ಆಕೆ ತೂಕ 24 ಕೆಜಿಗೆ ಇಳಿಕೆಯಾಗಿತ್ತು. ಇದರಿಂದ ಆಕೆ ರಕ್ತದೊತ್ತಡ ಕುಸಿದು ಮೃತಪಟ್ಟಿದ್ದಾಳೆ. ಭಾರತದಲ್ಲಿ ವಾಯುಮಾಲಿನ್ಯ ಸಮಸ್ಯೆ ಮಿತಿ ಮೀರಿದೆ. ವಿಶ್ವದ ಅತಿ ಕಲುಷಿತ ದೇಶಗಳ ಪೈಕಿ 2023ರಲ್ಲಿ 3ನೇ ಸ್ಥಾನದಲ್ಲಿದ್ದ ಭಾರತ ಈಗ ವಿಶ್ವದ 5ನೇ ಅತ್ಯಂತ ಕಲುಷಿತ ರಾಷ್ಟ್ರವಾಗಿದೆ. ವಿಶ್ವದ ಅತ್ಯಂತ 20 ಕಲುಷಿತ ನಗರಗಳ ಪಟ್ಟಿಯಲ್ಲಿ ಭಾರತದ 13 ನಗರಗಳಿದ್ದು, ಅಸ್ಸಾಂನ ಬರ್ನಿಹಾತ್ ನಗರ ವಿಶ್ವದ ನಂಬರ್ 1 ಕಲುಷಿತ ನಗರವಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ 2ನೇ ಸ್ಥಾನದಲ್ಲಿದೆ.
ಶೌಚಾಲಯ ಬಂದ್ ಆಗಿದ್ರಿಂದ ದೆಹಲಿಗೆ ಬರಬೇಕಾಗಿದ್ದಂತಹ ವಿಮಾನ ಚಿಕಾಗೋಗೆ ವಾಪಸ್ ಆಗಿರುವುದನ್ನು ಏರ್ ಇಂಡಿಯಾ ಖಚಿತಪಡಿಸಿದೆ. ಶೌಚಾಲಯದಲ್ಲಿ ಪಾಲಿಥಿನ್ ಬ್ಯಾಗ್ಗಳು, ಚಿಂದಿ ಬಟ್ಟೆಗಳು, ಡೈಪರ್ಗಳನ್ನು ಫ್ಲಶ್ ಮಾಡಿದ್ರಿಂದ ಶೌಚಾಲಯ ಬ್ಲಾಕ್ ಆಗಿತ್ತು ಅಂತ ಏರ್ ಇಂಡಿಯಾ ತಿಳಿಸಿದೆ. ಪ್ರಯಾಣಿಕರ ಹಿತಾಸಕ್ತಿಯಿಂದ ವಿಮಾನವನ್ನು ವಾಪಸ್ ಕರೆಸಿಕೊಳ್ಳಲಾಯಿತು ಅಂತ ಹೇಳಿದೆ. ಬಾಲಿವುಡ್ ನಟರಾದಂತಹ ಶಾರುಖ್ ಖಾನ್, ಅಜಯ್ ದೇವಗನ್, ಟೈಗರ್ ಶ್ರಾಫ್ಗೆ ರಾಜಸ್ಥಾನದ ಕೋರ್ಟ್ ಒಂದು ನೋಟಿಸ್ ಜಾರಿ ಮಾಡಿದೆ. ಪಾನ್ ಮಸಾಲಾ ಜಾಹೀರಾತಿನಲ್ಲಿ ದಿಕ್ಕು ತಪ್ಪಿಸಲಾಗಿದೆ ಅಂತ ಯೋಗೇಂದ್ರ ಸಿಂಗ್ ಎಂಬುವರು ಗ್ರಾಹಕ ವೇದಿಕೆಯ ಮೊರೆ ಹೋಗಿದ್ರು. ಕಣಕಣದಲ್ಲೂ ಕೇಸರಿ ಇದೆ ಅಂತ ಗ್ರಾಹಕರನ್ನು ವಂಚಿಸಲಾಗ್ತಾ ಇದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ.